ಯಾರಿದು? ಏಯ್ ಬಾಂಡ್ಲಿ ಮಂಜಣ್ಣ, ನೀನ ನಿಲ್ಲಿ. ಸಂಗಕ್ಕ ನೀನಾ? ಏನ್ ಈ ತರ ರೊಚ್ಕೆದ್ ಬಿಟ್ಟಿದ್ರ ಇಬ್ರು? ನಮ್ ಮಂಜಣ್ಣಗೆ ಕರಿಯ ಅಂತೀಯ? ಆಣೆ ಮಾಡಿ ಹೇಳು. ಏ ಮಂಜಣ್ಣ, ಏನೋ ಹೇಳ್ತೀಯ ಇದಕ್ಕೆ? ಬೆಳ್ಳಿ ಐ ಲವ್ ಯು. ಅಲ್ಲೇ ಬಾಂಡ್ಲಿ, ಅವಳು ಕರಿಯ ಅಂತ ಆಡ್ಕಂತವಳೆ, ಇವನು ಬೆಳ್ಳಿ ಅಂತ ಹೊಗಳುತ್ತವನೆ. ನಿಮ್ಗೆ ಗೊತ್ತ, ಬೇರೆ ದೇಶದಾಗ ಯಾವ್ದಾರ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ರ ಮಾರನೇ ದಿನ ಆ ಸಮಸ್ಯೆನೇ ಇರಂಗಿಲ್ಲ. ನಮ್ ದೇಶದಾಗ ಪ್ರಶ್ನೆ ಮಾಡ್ದವನ ಇರಲ್ಲ. ಯಾಕ್ಲೆ ಶಾಡ್ದಾಗ ನಿಂತ ಡಿಪ್ರೆಷನ್ ಹೋಗಿನ್ಲೆ? ಈ ಡಿಪ್ರೆಷನ್ ಅಂದ್ರೆ ಇಲ್ಲ ನಿನಗೆ ಹೆಂಗ್ ಹೇಳು? ಡಿಪ್ರೆಷನ್ ಏನಂದ್ರ ಅಕ್ಷತೆ ಹೆಂಗ್ ಬಿಟ್ಟುಗಳ ಬಿಗ್ ಬಾಸ್ ಆಗಿದ್ದಾಗೂ ಅಷ್ಟೇ ತಿಂತಾ ಇರಲಿಲ್ಲ ನಾನು. ಅಲ್ಲಿ ಬೇರೆ ಪಾರಂ ಕಳಿ ಕೊಡ್ತಾ ಇದ್ರು, ಅದ್ರಕ್ಕೆ ಕಿತ್ಲಾಟ. ಆ ಒಂದ್ ಪೀಸ್ ಹೆಚ್ಚಿಗೆ ಬಿದ್ಬಿಟ್ರೆ ಮಕ್ಕಳು ನೋಡಕ್ ಆಗಲ್ಲ. ಅಯ್ಯಪ್ಪ, ಬಿಗ್ ಬಾಸ್ ಹೋಗ್ಬೇಕನ್ಬಿಟ್ಟು ಏನೇನ್ ಸಾಹಸ ಬೀಳ್ತಾರ. ಅವ್ರು 2 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದು ಬಿಗ್ ಬಾಸ್. ಅಗ್ನಿ ಪರೀಕ್ಷೆ, 60 ಜನ, ಲಕ್ಷಾಂತರ ಆಡಿಷನ್. ಅಪ್ಪ ಅದೆಲ್ಲಾನು ನೋಡಿ TRP ಗೋಸ್ಕರ ಸುಮ್ಮನೆ ಜನಗಳನ್ನ ಮುಚ್ಚಿಡ್ಸೋದು ಎತ್ತು. ಅಣ್ಣ, ಯಾರ್ಯಾರು ಯಾವ ಪಾರ್ಟಿ ಅಂತ ಹೆಂಗಣ ಕಂಡಿಡ? ಸಿಂಪಲ್ ಅಲ್ಲಿ ಹುಡುಗರು ಬಿಜೆಪಿ, ಹುಡುಗಿಯರು ಕಾಂಗ್ರೆಸ್ ಅಷ್ಟೇ. ಹೆಂಗ ಹೇಳ್ತೀನಿ? ಹುಡುಗರು ಹೂ ಕೊಡ್ತಾರ, ಹುಡುಗಿಯರು ಕೈ ಕೊಡ್ತಾರ. ಚಾಟ್ ಜಿಪಿಟಿ, ನಂಗೆ ಸೂಟ್ ಆಗೋ ಒಂದು ಲೋವರ್ನ ಆಡ್ ಮಾಡಪ್ಪ. ಎಲ್ಲರೂ ಹುರ್ಕೋಬೇಕು ಹಂಗೆ. ನಾನು ಸ್ವಲ್ಪ ಕಪ್ಪಿದ್ದೀನಿ ಅನ್ಬಿಟ್ಟು ಬೇರೆ ದೇಶದ ಹುಡ್ಗಿನ ಹಾಕ್ಬಿಟ್ಟಿದ್ಯಲ್ಲ ಚಾಟ್ ಜಿಪಿಟಿ. ನಮ್ಮ ಇಂಡಿಯಾ ಹುಡ್ಗಿನ ಹಾಕೋ ಮಾರಯ್ಯ. ಹುಡ್ಗಿನ ಹಾಕೊಂದು ಸಣ್ಣ ಹುಡ್ಗಿನ ಹಾಕಿದ್ಯಲ್ಲೋ ನಿನ್ ಮನ್ಕಾಯಾಗ. ನಿಂಗೇನೋ ಬಂದಿರೋದು ಸ್ವಲ್ಪ ದೊಡ್ಡ ಹುಡ್ಗಿನ ಹಾಕೋ ಚಾಟ್ ಜಿಪಿಟಿ. ನಾನೇನ್ ಆಂಟಿಲ್ಲ ಹೊರೇನೋ ಬೋಸ್ ಹುಡುಕೆ, ಸುಮ್ನೆ ಕೋಪ ಬರ್ಸ್ಬಿಡ. ಚೆನ್ನಾಗಿರೋ ಹುಡ್ಗಿನ ಹಾಕೋ ಚಾಟ್ ಜಿಪಿಟಿ. ದೇವ್ರಾಣೆ, ಇವಳೇನಾದ್ರು ನನ್ ಲವರ್ ಅಂದ್ರೆ ಯಾರು ನಂಬ್ತಾರೇನೋ? ನಾನೇ ನಂಬಲ್ಲ ಕಣೋ. ಮುಚ್ಕೊಂಡ್ ಬಡವ್ರ ಹುಡ್ಗಿನ ಹಾಕೋ. ನನ್ ಕಷ್ಟ ನೀನಾದ್ರೂ ಅರ್ಥ ಮಾಡ್ಕತ್ತೆ ಅನ್ಕೊಂಡಿದ್ದೆ ಕಣೋ. ನಾನ್ ಲೈಫ್ ಜೊತೆಗೆ ಆಟ ಆಡ್ತಾ ಇದೆಯಲ್ಲೋ. ನಾನು ಹೇಳಿದ್ ಬಡವರ ಹುಡ್ಗಿನ್ ಕೊಡೋ, ಭಿಕ್ಷುಕೆ ಅಲ್ಲ. ಒಳ್ಳೆ ಮಿಡಲ್ ಕ್ಲಾಸ್ ಅಲ್ಲಿರೋ ಹುಡ್ಗಿನ ಹಾಕೋ ಚಾಟ್ ಜಿಪಿಟಿ. ಏ ಚಾಟ್ ಜಿಪಿಟಿ, ಇವಾಗ ನಮ್ ಟ್ರ್ಯಾಕ್ ಬಂದಿದೆ ನೋಡು. ಎಂತೆಂತ ಹುಡ್ಗಿರ್ ನಿಕ್ಕಿದ್ಯೋ. ನಮ್ಮಂತೆ ಸಿಂಗಲ್ಸ್ ನೀನೇ ದೇವ್ರ ಕಣೋ. ಪ್ರತಿ ಗುರುವಾರ ನನ್ನ ಹೆಸರಲ್ಲಿ ಉಪವಾಸ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನಿಮ್ಮ ಹೆಸರಲ್ಲಿ ಆರ್ಯವರ್ಧನ್ ಒಬ್ರು ದೇವರು ಅಂತ ತಿಳ್ಕೊಂಡೆ ಉಪವಾಸ ಸ್ಟಾರ್ಟ್ ಮಾಡಿ. ನಂಗೆ ಒಳ್ಳೇದಾಗುತ್ತೆ. ಹೇಳಕ್ ಬಿಡಿ ಒಂಚೂರು ನನ್ನ. ಪ್ರತಿ ಗುರುವಾರ ಆರ್ಯವರ್ಧನ್ ದೇವರು ಅಂತ ಅನ್ಕೊಂಡು ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಖಂಡಿತ ಕೂಡ ನಿಮ್ಮ ಮದುವೆ 100% ಆಗುತ್ತೆ. ಭಯ ಪಡ್ಬಿಡಿ. ಪ್ರತಿ ಗುರುವಾರ ಉಪವಾಸ ಸ್ಟಾರ್ಟ್ ಮಾಡಿ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್. ನಾನು ಅಂದ್ರೆ ಕಾಂಟ್ರವರ್ಸಿ ಅಂದ್ರೆ ನಾನು. ಯಾಕೆ ಹಿಂಗೆ ನೀವು? ನಾನು ಒಳ್ಳೇದ್ ಮಾತಾಡೋರು ಕೆಟ್ಟದ್ ಮಾತಾಡ್ತಾರೆ. ನಾನೇನು ಮಾಡಕ್ಕಾಗಲ್ಲ. ಅವ್ರು ಯಾರಿಗಾರು ನಾನು ಪರಿಚಯ ಆದ್ರೆ ದೇವರೇ ಪರಿಚಯ ಆದ್ರೆ. ನಿಮ್ ಸ್ವಾಮಿನ ನೀನು? ಹೋಗೋಣ. ಯಾಕೋ ಏನಾಗ ಬಂದ ಬಾರ ಹಗಲು ಬಾರೋ ಸೂರ. ಏ ರಾತ್ರಿ ಬರ್ತೀನಿ ಬಾರೋ ಸೂರ. ಬಾರೋ ಬಾ ರಾತ್ರಿ ಬರ್ತೀನಿ ಬಾ. ಲೇ ಹೆಣಗ ಹಗಲು ಬಾರಲೇ ನನ್ನ ಮನೆ ಗುರಿ. ಏ ಹೋಗಲೇ ರಾತ್ರಿನೇ ಸಾಕು. ಹೋಗ ಹೆಣಗ, ನಿನ್ ಕಡೆ ಹೆಣಗ. ಹೋಗ ರಾತ್ರಿ ಮುಡಿತೀನಿ. ಹೋಗ ಹೆಣಗ. ನಿಜವಾದ ಗಂಡ್ಸಾದ್ರ ಹಗಲತ್ ಬಾ. ನೀನಲ್ಲೇ ನೀನ್ ನಿಜವಾದ ಗಂಡ್ಸಾಗಿದ್ರಲೇ ಬರ. ರಾತ್ರಿ ಹೊತ್ತು ಬಾರ. ನನ್ ಕೈ ಸಿಗ ನಿನ್ಗೆ ಐತಲೇ. ಬಾರ ರಾತ್ರಿ ಬಾರ. ಬಾ ನನ್ನ ಮನೆ ಬದಿ ನೋಡ್ಕೊಂಡ್ಬರ್ತಾನೆ ನಿನ್ನ. ನೋಡ್ಕೊಂತಾನೆ ಇರೋ. ನಾನ್ ಮುರಿದು ಹೋಗ್ತೀನಿ. ಜೈ ಹಿಂದ್, ಜೈ ಮುಂದ್. ಮನುಷ್ಯರಿಗೆ ಎಲ್ಲಾ ಗೊತ್ತಾಗಲ್ಲ ಅಂತ AI ಕಂಡಿಡಿದ್ರಲ್ವಾ? ಆದ್ರೆ AIಗೆ ಎಲ್ಲ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ AI ಕಂಡಿಡ್ದಿದ್ದೆ ಮನುಷ್ಯರಲ್ವಾ? ಮನುಷ್ಯರೆಲ್ಲರೂ ಬುದ್ಧಿ ಹೇಳ್ಕೊಡಕ್ ಬರ್ತಾರಲ್ಲ. ನಮ್ಗೆ ಅವಶ್ಯಕತೆ ಇರೋದು ದುಡ್ಡಲ್ವಾ? ದುಡ್ಡು ಯಾಕೆ ಕೊಡಲ್ಲ? ದುಡ್ಡು ಕೊಟ್ರೆ ಆಗೋಯ್ತಲ್ಲ, ಬುದ್ಧಿ ಯಾಕೆ? ಒಂದ್ ವೇಳೆ ಎಲ್ಲಾರನೆ ಬರೋನು ಮೊದ್ಲೇ ಬರ್ದಿದ್ರೆ ಈ ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗೋದ್ ಯಾಕೆ? ಸೀದಾ ನಡ್ಕೊಂಡು ಹೋಗ್ಬೋದಲ್ಲ. ಬದುಕಿದ್ರೆ ನಮ್ಮ ಹಣೆ ಬರ ಇನ್ನೂ ಐತೆ ಅಂತ. ಅಕಸ್ಮಾತ್ ಸತ್ರೆ ನಮ್ಮ ಹಣೆ ಬರ ಅಷ್ಟೇ ಅನ್ಕೋಬೋದಲ್ಲ. ದೇವ್ರಿಗೆ ಅಂತ ಇಟ್ಟಿರೋ ಪ್ರಸಾದನ ಎಲ್ಲರಿಗೂ ಹಂಚ್ತಾರಲ್ಲ, ಹಾಗೆ ದೇವ್ರಿಗೆ ಅಂತ ಕೊಟ್ಟಿರೋ ದುಡ್ಡನ್ನ ಯಾಕೆ ಎಲ್ಲರಿಗೂ ಹಂಚಲ್ಲ?
ದೇವ್ರ ಪ್ರಸಾದ ಎಲ್ರಿಗೂ ಹಂಚ್ತಾರ. ಅದೇ ದೇವ್ರ ದೇಣಿಗೆಗೆ ಬಂದು ದುಡ್ಡು ಯಾಕೆ ಎಲ್ರಿಗೂ ಹಂಚಲ್ಲ? ಒಬ್ಬ ಟೀಚರ್ ಎಲ್ಲ ಸಬ್ಜೆಕ್ಟ್ನ ಕಲ್ಸಕ್ಕಾಗಲ್ಲ ಅಂದಮೇಲೆ ಸ್ಟೂಡೆಂಟ್ ಯಾಕೆ ಎಲ್ಲ ಸಬ್ಜೆಕ್ಟ್ ಒಬ್ಬನೇ ಕಲಿಬೇಕು? ನಾವು ದುಡಿಯೋದು ನೆಮ್ಮದಿಯಿಂದ ಇರಾಕ ಅಂದಮೇಲೆ ನಾವು ನೆಮ್ಮದಿಂದಾನೇ ಇದ್ಬಿಡ್ಬೇಕು. ದುಡಿಯಾಕೆ ಯಾಕೆ ಹೋಗ್ಬೇಕು? ಮಕ್ಕಳಿಲ್ದವರು ಮಕ್ಕಳನ್ನ ದತ್ತಕ್ಕೆ ತಗೊಂತಾರಲ್ಲ, ಅದೇ ರೀತಿ ಹೆಂಡತಿ ಇಲ್ದವರು ಹೆಂಡತಿನೂ ದತ್ತಕ್ಕೆ ತಗೋಬೋದಾ? ಕನ್ನಡದಾಗ ಇಂಗ್ಲಿಷ್ ಭಾಷೆನ ಆಂಗ್ಲ ಭಾಷೆ ಅಂತಾರ, ಅದೇ ರೀತಿ ಇಂಗ್ಲಿಷ್ನಾಗ ಕನ್ನಡಕ್ಕೆ ಏನಂತಾರ? ಜ್ವರ ಬಂದಾಗ ಮೈ ಬಿಸಿ ಇರುತ್ತ, ಆದ್ರೂ ನಮ್ಗೆ ಚಳಿ ಯಾಕಾಗತ್ತಾ? ಹಾಯ್ ಮೇಡಮ್, ಆಯ್ತು ಸರ್. ನಿಮ್ ದೇಶಭಕ್ತಿ ಆಯ್ತಾ? ತುಂಬಾನೇ ಇದೆ ಸರ್. 500 ಆಯ್ತಾ? ಆಯ್ತಾ ಕೊಡಿ. ಈಗ ಹೇಳಿ, 500 ಬೇಕಾ ಇಲ್ಲ ಬಾವುಟ ಬೇಕಾ? ಬಾವುಟ. ಜನಗಣ ಮನ ಅಧಿನಾಯಕ ಜಯ. ಲೋಪಿ ನೆನ್ನೆ ಮೊನ್ನೆ ಗಾಡಿ ತಂದು ನಮ್ಮ ಮುಂದೆ ದಿಮಾಗ್ ತೋರ್ಸಕ್ ಬರ್ಬೇಡ. ಹಿಂದೆ ಕಾಣಿಸ್ತಾ ಇತ್ತಲ್ಲ ತೋಟ, ಒಂದೇ ಒಂದ್ಸರಿ ಬೆಳೆ ಮಾರಿದೀವಿ ಅಂದ್ರೆ ನಿನ್ನಂತ ವೈಲ್ಡ್ ಗಾಡಿ ತಂದು ನಿಲ್ಲಿಸ್ತೀವಿ. ಹೆಂಗೆ ಲೋ ಮಗ, ಒಂದ್ ಮಾತಾಡ್ತೀನಿ ಕೇಳಿಸ್ಕೊ. ಅಪ್ಪ ಬೆಳೆದಿರೋ ಬೆಳೆ ಮಾರಿ ಕೈಲಾಗ್ಲಿದರೋನು 2 ಅಲ್ಲ 4 ಗಾಡಿನ ತಂದು ನಿಲ್ಲಿಸ್ಕೊಂತಾನೆ. ಆದ್ರೆ ಸ್ವಂತ ದುಡ್ಡಲ್ಲಿ ದುಡ್ದು ನೀನು ನಿನ್ನ ಸ್ವಂತ ದುಡ್ಡಲ್ಲಿ ತಂದು ನಿಲ್ಲಿಸ್ತಿಲ್ಲ ಗಾಡಿ, ಅದಕ್ಕೆ ಕೇಳ್ತಾರೆ. ಮಗ 10 ರೂಪಾಯಿ ಇದ್ರೆ ಹಾಕೋ ಜಲ್ದಿ. ಹಾಕಿದೀನಿ ನೋಡ್ ಮಗ. ಮಗ 20 ರೂಪಾಯಿ ಹಾಕೋ ಜಲ್ದಿ. ಸರಿ ಹಾಕ್ತೀನಿ ನೋಡ್ ಮಗ. ಇಲ್ಲ ಮಗ, ಅರ್ಜೆಂಟು ಅಕೌಂಟಲ್ಲಿ 30 ರೂಪಾಯಿ ಇದ್ರೆ ಹಾಕು. ಹಾಕ್ತೀನಿ ನೋಡ್ ಮಗ. ಅದಲ್ಲ ಮಗ, ದಿನ 10, 20, 30 ಹಾಕ್ಸ್ಕೊಂಡು ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? 20 ರೂಪಾಯಿ ಅಜ್ಜಂದಿಂದ 200 ರೂಪಾಯಿ, 30 ರೂಪಾಯಿ ಅಜ್ಜಂದಿಂದ 300 ರೂಪಾಯಿ, 10 ರೂಪಾಯಿ ಅಜ್ಜಂದಿಂದ 100 ರೂಪಾಯಿ. ಟೋಟಲ್ ಅಮೌಂಟ್ ಬಂದು ದಿನಕ್ಕೆ 600 ರೂಪಾಯಿ. 600 ಇಂಟು 30, ನಮ್ಮ ಮಂತ್ಲಿ ಇನ್ಕಮ್ ಬಂದು 18,000. ಹಾಯ್ ಗೈಸ್, ನೀವು ತುಂಬಾ ಫೋನ್ ಯೂಸ್ ಮಾಡ್ತಿದ್ರೆ ನಮ್ಮ ಅಣ್ಣ ತರನೋ ನಿಮ್ಗೂ ಆಗುತ್ತೆ. ಏನಾಯ್ತು? ಏನಾದ್ರೂ ಉಚ್ಚಿಗೆ ತಿಡಿತಾ ನಿಮ್ ಅಣ್ಣಂಗೆ? ನಮ್ಮ ಅಣ್ಣ ತುಂಬಾ ಫೋನ್ ಯೂಸ್ ಮಾಡಿದ್ರಿಂದ ಅವ್ನ ಫೋನ್ ಸ್ವಿಚ್ ಆಫ್ ಆಯ್ತು. ಫೋನ್ ಯೂಸ್ ಮಾಡಿದ್ರೆ ಸ್ವಿಚ್ ಆಫ್ ಆಗದೆ ಸ್ವಿಚ್ ಆನ್ ಆಗುತ್ತೆ. ನಾನೇನೋ ಸರಿಯಾಗಿ ನಿಗ್ರಿಕಾಬಿಟ್ಟ ಅನ್ಕಂಡೆ. SMR ಬಗ್ಗೆ ಹೇಳಿ, SMR ಬಗ್ಗೆ ಹೇಳಿ ಅಂತ 1,000 ಕಮೆಂಟ್ ಬ್ರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ. ಯಾರವನ್ SMR ಅಂತ ದೇವ್ರಾಣ್ಗೂ ಗೊತ್ತಿರ್ಲಿಲ್ಲ ನನ್ಗೆ. ಯಾರು SMR ಅಂತ ನಾನು ಡೀಟೇಲ್ಸ್ ಚೆಕ್ ಮಾಡಿ ನೋಡಿದಾಗ, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆದಾಗ 500 ರೂಪಾಯಿ 1,000 ರೂಪಾಯಿ ಜನಗಳಿಗೆ ದುಡ್ಡು ಹಾಕೊಂಡು ಫಾಲೋವರ್ಸ್ನ ಮಾಡ್ಕೊಂಡು ಅವನ ಫೇಸು ಯಾವಾಗ ಕ್ಲಿಕ್ ಆಗಲ್ಲ ಅಂತ ಗೊತ್ತಾಯ್ತೋ ಅವಾಗ ಒಂದು ಹುಡುಗಿ ಹಾಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಿರೋನು. SMR ಬ್ರೋ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳ್ಕೊ. ಆ ಹುಡುಗಿನ ಸೈಡ್ಗಿಟ್ಟು ನೀನೇನಾದ್ರೂ ಯೂಟ್ಯೂಬ್ದು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿನ್ನ ದೇವ್ರಾಣ್ಗೂ ಒಂದು ನಾಯಿಯೂ ನೋಡಲ್ಲ ಬ್ರೋ. ಒಂದ್ ಹೇಳ್ತೀನಿ ಕೇಳ್ಕೊ, ಅವಳಿಗೆ 1 ಲಕ್ಷ ಕೊಟ್ಟು ಶಾಪಿಂಗ್ ಮಾಡಿಸೋ ಬದಲು ಅದೇ 1 ಲಕ್ಷನ ಯಾವ್ದಾದ್ರು ಅನಾಥಾಶ್ರಮ ಕೊಟ್ಟಿದ್ರೆ ನಿನ್ನ ಹೆಸರು ಹೇಳ್ಕೊಂಡು 1 ವಾರ ಊಟ ಮಾಡ್ತಾ ಇದ್ರು. ನೀನು ಗೇಮಿಂಗ್ನ ಚೆನ್ನಾಗಿ ಆಡ್ತೀಯ, ನಿನಗೆ ಈ ವಿಡಿಯೋಸ್ ಎಲ್ಲ ಮ್ಯಾಚ್ ಆಗಲ್ಲ. ನೀನು ಆರಾಮಾಗೆ ಮನೇಲಿ ಪಬ್ಜಿ ಆಡ್ಕೊಂಡು ನೆಮ್ಮದಿಯಾಗಿ ಸೆಟ್ಲ್ ಆಗು. ಇವತ್ತು ಎಲ್ಲ ಇಂಡಿಯನ್ ಪೇರೆಂಟ್ಸಿಗೂ ನಾನು ಇನ್ನೊಂದು ಕ್ವಶನ್ ಕೇಳ್ಬೇಕು, ದಯವಿಟ್ಟು ಆನ್ಸರ್ ಮಾಡಿ. ನೀವ್ ಹೇಳ್ತೀರಾ ಗುರ್ತು ಪರಿಚಯ ಇಲ್ದೇ ಇದ್ದವ್ರ ಜೊತೆ ಮಾತಾಡ್ಬೇಡ ಅಂತ. ಓಕೆ ಡನ್, ನಾವು ಮಾತಾಡಲ್ಲ. ಹಾಗೆ ಗುರ್ತು ಪರಿಚಯ ಇಲ್ದೇ ಇದ್ದವ್ರು ಕೊಟ್ಟಿರೋ ತಿನ್ಬೇಡ ಅಂತೀರಾ. ಓಕೆ ಡನ್, ನಾವು ತಿನ್ನಲ್ಲ. ಹಾಗೆ ಗುರ್ತು ಪರಿಚಯ ಇಲ್ದೇ ಇದ್ದವ್ರ ಜೊತೆ ಎಲ್ಲೂ ಹೋಗ್ಬೇಡ ಅಂತೀರಾ. ಓಕೆ ಡನ್, ನಾವು ಹೋಗಲ್ಲ. ಆದ್ರೆ ಒಂದ್ ವಿಷಯ ಬಂದ್ರೆ ನಿಮ್ಗೆ ಯಾಕೆ ಗುರ್ತು ಪರಿಚಯ ನೆನಪಾಗಲ್ಲ? ಯಾವ್ದೇಳಿ ಯಾವ್ದು? ಮದ್ವೆ. ಮಗಳೇ ಇವನ್ ಡಾಕ್ಟರು, ಮಗಳೇ ಇವನ್ ಇಂಜಿನಿಯರು ಅಂತ ಫೋಟೋ ತಗೊಬಂದ್ ತೋರಿಸ್ತೀರಾ. ಅವನನ್ನ ನಾವು ನೋಡ್ತಾ ಇರೋದೇ ಫಸ್ಟ್. ಅವನ್ ಗುರ್ತ ಇಲ್ಲ, ಪರಿಚಯ ಇಲ್ಲ, ಅವನ್ ಜೊತೆ ನಾವು ಮದ್ವೆ ಆಗ್ಬೇಕು. ಇದ್ ಒಂದ್ ವಿಷಯಕ್ ಮಾತ್ರ ನಿಮ್ಗೆ ಗುರ್ತು ಪರಿಚಯ ಯಾವ್ದು ನೆನಪಾಗಲ್ಲ ಅಲ್ವಾ? ಕಮೆಂಟ್ ಮಾಡಿ ಈಗ್ಲೇ. ಇಲ್ಲ, ನಾನೆಲ್ಲ ಕೇಳಿರೋ ಸ್ಟೋರಿ ಇವತ್ತು ನಿಮ್ಮ ಹತ್ರ ಹಂಚ್ಕೊಬೇಕು ಅನಿಸ್ತು. ಒಂದ್ ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿ ಕಡೆ ಎಲ್ಲ SC/ST ಜನಾಂಗದವ್ರನ್ನ ಕೆಲವು ಮನೆ ಒಳಗಡೆ ಬಿಡ್ಕಂತ ಇರ್ಲಿಲ್ಲ. ಈಗೇನಾಗಿಲ್ಲ, ಆದ್ರೂ ಕೆಲವು ಮನೆಗಳಿದಾವೆ, ಅದ್ರ ಬಗ್ಗೆ ಬಿಟ್ಟಾಕಿ ಒಬ್ಬ ಅಜ್ಜಿ ಇದ್ಬಿಟ್ಟು ಮೊಮ್ಮಗನ ಹತ್ರ ಹೇಳ್ತಾಳಂತೆ, ನೀನು ಸ್ಕೂಲಲ್ಲಿ SC/ST ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ ಬರ್ಬೇಡ ಅಂತ. ಅದೇ ಮಾತಿಗೆ ಆ ಹುಡುಗ ಕೂಡ ಸರಿ ಬಿಡಜ್ಜಿ ಅಂತಾನಂತೆ. ಸ್ವಲ್ಪ ದಿನ ಆದ್ಮೇಲೆ ಆ ಅಜ್ಜಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಮತ್ತೆ ಅದೇ ಊರಾಗೆ MBBS ಮಾಡಿರೋ SC ಡಾಕ್ಟರ್ ಇರ್ತಾರೆ, ಅವ್ರನ್ನ ಮನೆ ಹತ್ರ ಕರೆಸ್ತಾರೆ. ಮೊಮ್ಮಗ ಇದ್ಬಿಟ್ಟು ಡಾಕ್ಟರ್ನ ಮನೆ ಒಳಗಡೆ ಹೋಗಕ್ ಬಿಡಲ್ಲ. ಮತ್ತಿನ್ನೇನೈತೆ, ಸ್ವತ್ಲ ವಜ್ಜೆ.
ನಾನ್ ಹೇಳೋದೇನಪ್ಪ ಅಂದ್ರೆ ಈಗ್ಲೂ ಕೂಡ ನೀವು ಕುಲ ಜಾತಿ ಅಂತ ಪಾಲನೆ ಮಾಡ್ಕೊಂಡು ಹೋದ್ರೆ ಮುಗೀತು ಕತೆ. ಈ ಭೂಮಿ ಮೇಲೆ ಒಬ್ಬ ಮನುಷ್ಯನ ಸಹಾಯ ಇಲ್ಲದೆ ಬದುಕೋದು ಸಾಧ್ಯನೇ ಇಲ್ಲ. ಏನಂತೀರ? ಮೋದಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, CJP ಆಗಿರ್ಬೋದು, ಇವ್ಯಾವು ನಮ್ಮ ದೇಶದ ಸಮಸ್ಯೆಗಳೇ ಅಲ್ಲ. ನಿಜವಾದ ನಮ್ಮ ದೇಶದ ಸಮಸ್ಯೆ ಯಾರಪ್ಪ ಅಂತಂತಂದ್ರೆ ಜನಗಳೇ. ಅದು ಹೇಗಪ್ಪ ಅಂತಂತಂದ್ರೆ ಯಾವ್ಯಾವ ಕ್ರಿಕೆಟರ್ಗಳು ಏನೇನು ರೆಕಾರ್ಡ್ ಮಾಡಿದ್ದಾರೆ, ಅವ್ರು ಏನ್ ತಿಂತಾರೆ, ಏನ್ ಉಣ್ತಾರೆ, ಏನ್ ಮಾಡ್ತಾರೆ, ಅದೆಲ್ಲ ಇವ್ರಿಗೆ ಗೊತ್ತು. ಯಾವ ಕಂಟೆಂಟ್ ಕ್ರಿಯೇಟರ್ಗಳು ಹೇಗೆ ಟ್ರೋಲ್ ಆಗ್ತಾ ಇದ್ದಾರೆ, ಅವರು ಯಾವ ಕಾಂಟ್ರವರ್ಸಿಲ್ ಇದ್ದಾರೆ, ಅದೆಲ್ಲ ಗೊತ್ತು ಇವ್ರುಗಳಿಗೆ. ಆಮೇಲೆ ಯಾವ್ಯಾವ ಸೆಲೆಬ್ರಿಟಿಗಳು, ಹೀರೋಯಿನ್ಗಳು ಯಾವ ತರ ಬಟ್ಟೆ ಹಾಕ್ತಾರೆ, ಏನೇನ್ ಮಾಡ್ತಾರೆ, ಅವ್ರ ಲೈಫ್ ಏನು, ಅವ್ರ ಮಕ್ಳು ಯಾರು, ಎಲ್ಲ ಗೊತ್ತು ನಮ್ಮ ಜನಗಳಿಗೆ. ಆದ್ರೆ ನಮ್ಮ MLA ಗಳು ಯಾರು, ನಾವು ಯಾರು ಓಟ್ ಹಾಕಿದೀವಿ, ಅವ್ರ MLA ಗಳು ಏನ್ ಕೆಲಸ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೋ ಇಲ್ವೋ, ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಪೋಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದಿಷ್ಟು ನಾಲೆಜ್ ಇಲ್ಲ. ಇವುಗಳ ಮಧ್ಯೆ ನಮ್ಗಳಿಗೆ ಏನೋ ಸಮಸ್ಯೆಗಳು ಬಂದ್ಬಿಟ್ರೆ ಏನಂತಾರೆ, ಏನ್ ನಮ್ಮ ದೇಶದ ಸಿಸ್ಟಮ್ ಅಲ್ಲೇ ಏನೋ ಪ್ರಾಬ್ಲಮ್ ಇದೆ ಕಂದ. ಸಿಸ್ಟಮ್ ಅಲ್ಲ ಕಣೋ ಪ್ರಾಬ್ಲಮ್ ಇರೋದು, ನಮ್ಗಳ ಹತ್ರ ಪ್ರಾಬ್ಲಮ್ ಇರೋದು. ಎಂತ ಅದ್ಭುತವಾದ ಸಂವಿಧಾನ ಇದೆ ಗೊತ್ತಾ, ಎಂತ ಅದ್ಭುತವಾದ ಕಾನೂನುಗಳಿದೆ ಗೊತ್ತಾ. ಅದನ್ನ ಯುಟಿಲೈಸ್ ಮಾಡಬೇಕು, ಅಂಧಭಕ್ತರ ಆಗ್ಬಾರ್ದು. ರಿಯಾಲಿಟಿಗೆ ಬಂದ್ಬಿಟ್ಟು ನಾವುಗಳು ಕ್ವಶನ್ ಮಾಡಬೇಕು, ಯಾರು ತಪ್ಪು ಮಾಡಿದ್ರು ಅದನ್ನ ತಪ್ಪು ಅಂತ ಹೇಳ್ಬೇಕು. MLA MP ಗಳಿಗೆಲ್ಲ ಪಕೆಟ್ಗಳು ಇಟ್ಕೊಂಡು ನಮಸ್ಕಾರ ಹೊಡ್ಕೊಂಡು ಚೂತೆಗಳಾಗಬಾರ್ದು. ಇದೇ ರಿಯಾಲಿಟಿ, ಇದೇ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಇರೋದು.